ಶಾರದಾ, ನೀನೊಬ್ಬಳೇ ನಿಂತುಕೊಂಡು ಅದೇನೋ ಖುಷಿ ಖುಷಿಯಾಗಿ ಮಾತನಾಡ್ತೀರಿ. ಅಂತ ವಿಷಯ ಏನು ಶಾರದಾ? ರೀ ಬನ್ರಿ, ನನಗೆ ಅದಷ್ಟು ಸಂತೋಷವಾಗ್ತಿದೆ ಅಂತ ಗೊತ್ತಾ. ನಾವು ಅಂದುಕೊಂಡ ಕನಸು ಆದಷ್ಟು ಬೇಗನೆ ನನಸಾಗುವ ಸಮಯ ಹತ್ತಿರ ಬಂದಿದೆ. ಅಯ್ಯೋ ಲೇ ಶಾರದಾ, ಅದೇನು ವಿಷಯ ಅಂತ ನನಗೂ ಸ್ವಲ್ಪ ಹೇಳಿದ್ರೆ ನಾನು ಸ್ವಲ್ಪ ಖುಷಿ ಪಡ್ಬೋದಲ್ವೇ? ರೀ ಮತ್ತೆ ಅದು ನೀವು ತಂದೆ ಆಗ್ತಾ ಇದ್ದೀರಿ ರೀ. ಏನು, ನಾನು ತಂದೆ ಆಗೋದಿದ್ದೇನೆ? ಶಾರದಾ ಶಾರದಾ, ನಿನಗೆ ಹೇಳೋ ಮಾತು ನಿಜವೇ? ನಿಜ ರೀ, ನಾನು ಹೇಳ್ತಿರೋ ಮಾತು ನಿಜನೇ. ಶಾರದಾ ಶಾರದಾ, ಅದಂತ ಸಂತೋಷದ ವಿಷಯವನ್ನು ನನ್ನ ಎದುರಿಗೆ ಹೇಳಿಬಿಟ್ಟಿದ್ದೇನು. ಅಮ್ಮ ಹೊಳೆಮದೇವಿ, ಕೊನೆಗೂ ನಮ್ಮಿಬ್ಬರ ಕೂಗು ಕೇಳಿ ನಮಗೆ ಮಕ್ಕಳ ಭಾಗ್ಯವನ್ನು ಕಲಿಸಿದೆಯಲ್ಲಮ್ಮ, ಮಕ್ಕಳ ಭಾಗ್ಯವನ್ನು ಕಲಿಸಿದೆಯಲ್ಲ. ಸಾರ್ಥಕವಾಯಿತು ತಾಯಿ, ಸಾರ್ಥಕವಾಯಿತು. ನಮ್ಮಿಬ್ಬರ ಜನ್ಮ ಇಲ್ಲಿಗೆ ಸಾರ್ಥಕವಾಯಿತು. ರೀ, ಈ ಸಂತೋಷವನ್ನು ಬಿಟ್ಟು ಮತ್ತೆ ನಮಗೆ ಯಾವ ಸಂತೋಷ ಇದೆ ರೀ? ಈ ವಿಷಯ ಆದಷ್ಟು ಬೇಗನೆ ನನ್ನ ಮೈದುನರಿಗೆ ತಿಳಿಸಿದ್ರೆ ಅವರೆಷ್ಟು ಸಂತೋಷ ಪಡ್ತಾರೆ ಗೊತ್ತಾ? ಹೌದು ಸರ್, ಈ ವಿಷಯ ಅವರಿಬ್ಬರಿಗೆ ಏನಾದರೂ ಗೊತ್ತಾಗಿ ಬಿಟ್ರೆ ಇಂದು ಈ ಮನೆಯಲ್ಲಿ ದೀಪಾವಳಿ ಹಬ್ಬವನ್ನೇ ಆಚರಿಸಿ ಬಿಡ್ತಾರೆ ಅವರು. ಅದು ಸರಿ ಸರ್, ನನಗೆ ಯಾವಾಗಲೂ ಅನಿಸ್ತಾನೆ ಇತ್ತು, ದಿನ ಕಳೆದ ಹಾಗೆ ಇವಳೇಕೆ ಎಷ್ಟೊಂದು ಸುಂದರವಾಗಿ ಕಾಣಿಸ್ತದಲ್ಲ ಅಂತ. ಶುರುವಾಯ್ತೇನ್ರಿ ನಿಮ್ಗಳು? ಯಾವಾಗ ನೋಡಿದ್ರು ಬರೀ ಟೀಕೆಯನ್ನ ಮಾಡ್ತಿರ್ತಾರಲ್ಲ. ನಿಜಾಗಲಿ ಇಂದು ಈ ನಿನ್ನ ಮಗುವನ್ನು ನೋಡಿದ್ರೆ ನಮ್ಮ ಮದುವೆ ದಿನ ನೆನಪೇ ಬರ್ತೀವಿ ನನಗೆ. ಸಾಕ್ ಮಾಡ್ರಿ, ನಾವು ಆಲ್ರೆಡಿ ಮದ್ವೆ ಆಗಿ ಮಕ್ಕಳು ಕಾಣುವ ವಯಸ್ಸಿಗೆ ಬಂದ್ರು. ನಿಮ್ ಬುದ್ಧಿ ಇನ್ನು ಅದೇ ತರ ಇದೆ ಅಲ್ರಿ? ಶಾರದ, ಹುಣಸೆ ಮರ ಮುಪ್ಪಾದ್ರು ಅದರಲ್ಲಿರುವ ಹುಳಿ ಏನಾದ್ರೂ ಮುಪ್ಪಾಗುತ್ತೇನೆ ದಡ್ಡಿ. ಶಾರದ ಬಾಯಿ, ಈಗ ನಮ್ಮ ಮದುವೆಯಾಗಿ ಮೊದಲ ರೈತನ ಒಂದು ಸಾರಿ ನೆನಪು ಮಾಡಿಕೊಂಡು ನೋಡೋಣ.
ಅತ್ತಿಗೆ ಬನ್ರಪ್ಪ ಬನ್ನಿ. ಇನ್ನು ಮತ್ತಿಗೆ ಕೂಡ ನಿಮ್ಮ ದಾರಿನೇ ಕಾಯ್ತಾ ಇತ್ತು. ಹೌದಾ, ಅದೇನಂತ ಬೇಗ ಹೇಳಿದ್ದಿಮ್ಮ. ಹೌದು, ಬನ್ನಿ ಮೈದಲ್ರೆ, ನಿಮ್ಗೊಂದು ಸಂತೋಷದ ವಿಷಯ ಹೇಳಬೇಕಿತ್ತು. ಅದಕ್ಕೋಸ್ಕರ ನಿಮ್ ದಾರಿನೇ ಕಾಯ್ತಾ ಇದ್ವಿ. ಅದಕ್ಕೆಮ್ಮ ಹೇಳೋದಕ್ಕೆ ಇಷ್ಟೊಂದು ಗೊತ್ತಿರಲ್ಲ, ಅದೇನಂತ ಧೈರ್ಯವಾಗಿ ಹೇಳಿ. ಚೇಚಿ, ಹಾಗೇನು ಇಲ್ವಲ್ಲಪ್ಪ ರೀ, ಅದೇನಂತ ನೀವೇ ಹೇಳ್ಬಾರ್ದೇನ್ರಿ? ಏನು ನಾನು ಹೇಳ್ಬೇಕ? ಇಲ್ಲ ಸರ, ಇಲ್ಲ. ಅದೇನಿದ್ರು ನೀವೇ ಹೇಳು. ಅಯ್ಯೋ ಅಣ್ಣ, ನೀನ್ ಹೇಳು ಅಂತ ಸುಮ್ಮನೆ ಯಾಕೆ ಜಗಳ ಮಾಡ್ತೀರ? ಅದೇನು ವಿಷಯ ಅಂತ ಯಾರಾದ್ರೂ ಒಬ್ರು ಹೇಳ್ಬಾರ್ದೇನು? ಹಾ ಅದಕ್ಕಮ್ಮ, ಅದೇನು ವಿಷಯ ಅಂತ ನೀವೇ ಹೇಳಿ. ಅದು ಮೈದುನ, ಅದು ನಿಮ್ಮಣ್ಣನವರು ತಂದೆ ಆಗ್ತಾ ಇದ್ದಾರೆ. ಇರೋಕ್ಕೆ ಅಲ್ಲ, ನೀನು ಕೂಡ ಚಿಕ್ಕಪ್ಪನಾಗ್ತಾ ಇದೀಯ. ಏನು ಅಣ್ಣ ತಂದೆ ಆಗ್ತಿದ್ದಾರ? ಅದಕ್ಕೆಮ್ಮ ಇಂಥ ಸಂತೋಷದ ವಿಷಯವನ್ನು ಹೀಗೆ ಎದುರುತ್ತಾ ಹೇಳಿದರೆ ಹೇಗೆ? ಇದು ಎಲ್ಲರಿಗೆ ಖುಷಿ ಪಡುವ ವಿಚಾರ ತಾನೆ. ಅದಕ್ಕಮ್ಮ, ಈಗ ನೀವು ಹೇಳಿರೋ ಮಾತು ಕೇಳಿ ನನಗೆ ಎಷ್ಟು ಸಂತೋಷವಾಗುತ್ತದೆ ಗೊತ್ತೇನಮ್ಮ? ಇಡೀ ನಮ್ಮ ಊರಿಗೆಲ್ಲ ಸಿಹಿಯನ್ನು ಹಂಚಿ ಒಂದು ದೊಡ್ಡ ಹಬ್ಬವನ್ನಾಗಿ ಆಚರಿಸುವಷ್ಟು ಸಂತೋಷವಾಗುತ್ತದೆ. ಅದಕ್ಕಮ್ಮ, ನನಗೆ ತುಂಬಾ ಖುಷಿ ಆಗುತ್ತದೆ. ಆಯ್ತಪ್ಪ, ನಡೆಯಿರಿ, ಎಲ್ಲರೂ ಒಟ್ಟಿಗೆ ಸೇರಿ ದೇವಸ್ಥಾನಕ್ಕೆ ಹೋಗಿ ಬರೋಣ. ಅದು ಇರ್ಲಿ ಬಿಡಿ. ಅದ್ಯಾವುದೋ ಅರ್ಜಿ ಹಾಕುತ್ತೇನೆ ಎಂದು ಹೋಗಿದ್ಯಲ್ಲ, ಮೊದಲು ಆ ವಿಷಯ ಏನಾಯ್ತು ಅಂತ ಹೇಳು. ಹೌದಣ್ಣ, ನಮ್ಮ 5 ಜಿಲ್ಲೆಗಳಲ್ಲಿ ಇಲ್ಲಿ PSI ಅರ್ಜಿಯನ್ನು ಕರೆದಿದ್ದರು. ಅದಕ್ಕೆ ನನ್ನ ಹೆಸರ ಮೇಲೊಂದು ಅರ್ಜಿ ಹಾಕಿ ಬಂದಿದ್ದೇನೆ. ಸಂತೋಷ ವಿಜಯ್, ತುಂಬಾ ಸಂತೋಷ. ಆ ದೇವರ ದಯದಿಂದ ನಿನಗೊಂದು ನೌಕರಿ ಸಿಕ್ಕಿಬಿಟ್ರೆ ನಮ್ಗಷ್ಟೇ ಸಾಕಪ್ಪ, ನಮ್ಗಷ್ಟೇ ಸಾಕು. ಹೌದು ವಿಜಯ್, ನಿಮ್ಮ ಅಣ್ಣನವರು ಅದೇನೋ ದೊಡ್ಡದಾಗಿ ಶಾಲೆ ಕಲ್ತಿದ್ದಾರಂತೇಳಿ ಈ ಸಣ್ಣ ಪುಟ್ಟ ವಿಷಯಕ್ಕೆ ತಲೆ ಕೆಡಿಸ್ಕೊಳ್ಳೋದನ್ನೇ ಬಿಟ್ಟು ಬಿಟ್ಟಿದ್ದಾರೆ. ಅಂತದ್ರಲ್ಲಿ ನೀನು ನೌಕರಿಗೆ ಅರ್ಜಿ ಹಾಕಿ ಬಂದಿದ್ದೇನೆ ಅಂತ ಹೇಳಿದೆಲ್ಲ, ನಮ್ಗಷ್ಟೇ ಸಾಕು. ತುಂಬಾ ಖುಷಿ ಆಗ್ತಿದೆಯಪ್ಪ. ಅದಕ್ಕೆಮ್ಮ, ದೇವರಂತಿರುವ ನಿಮ್ಮಿಬ್ಬರ ಆಶೀರ್ವಾದ ನನ್ನ ಮೇಲೆ ಇದ್ದರೆ ಸಾಕು. ಏನೇ ಕಷ್ಟ ಬಂದರೂ ನಾನು ಕೀರ್ತಿ ಪತಾಕೆಯನ್ನು ಹಾರಿಸುತ್ತೇನೆ. ಶಾಬಾಸ್ ವಿಜಯ, ಶಾಬಾಸ್. ನಿನ್ನಲ್ಲಿರುವ ಛಲವನ್ನು ಕಂಡು ನನಗೆ ತುಂಬಾ ಸಂತೋಷವಾಗುತ್ತದೆ ಕಣೋ, ತುಂಬಾ ಸಂತೋಷವಾಗುತ್ತದೆ. ನೋಡು ವಿಜಯ, ಸರ್ಕಾರದ ಕೆಲಸ ದೇವರ ಕೆಲಸವೆಂದು ಕೇಳಿದ್ರು ನೀ ಎತ್ತಿನಿಂದ ಕೆಲಸವನ್ನು ನಿಭಾಯಿಸಬೇಕು. ಕಾನೂನು ಅಂತ ಬಂದಾಗ ಯಾವ ರಾಜಕಾರಣಿಯಾದರೂ ಸರಿ, ಯಾವ ಅಧಿಕಾರಿಯಾದರೂ ಸರಿ, ಅವರು ಮಾಡುವ ಅನ್ಯಾಯಕ್ಕೆ ತಕ್ಕ ಶಿಕ್ಷೆಯನ್ನು ನೀಡಲೇಬೇಕು ವಿಜಯ, ನೀನು ನೀಡಲೇಬೇಕು. ಅಣ್ಣ, ರೈತನ ಮಕ್ಕಳು ಬರೀ ನೇಗಿಲು ಹಿಡಿದಕ್ಕೆ ಸಿಗುತ್ತವಲ್ಲ, ಕಾಕಿ ಹಾಕೋದಕ್ಕೂ ಸೀಮಿತದಾರೆಂದು ನಾನು ತೋರಿಸಿಕೊಡುತ್ತೇನೆ. ಅಯ್ಯೋ, ಮತ್ತೆ ಶುರು ಮಾಡ್ಕೊಂಡ್ರಲ್ಲ ನಿಮ್ಮ ಹಳೆಯದಗನ. ಅಲ್ಲ, ಈ ತಾನೇ ಮನೆಗೆ ಬಂದಿದ್ದೀರ, ಈಗ ಖುಷಿ ಪಡುವ ವಿಚಾರವನ್ನು ಬಿಟ್ಟು ಆಗ್ಲಿ ನ್ಯಾಯ ಅನ್ಯಾಯದ ಬಗ್ಗೆ ಜಗಳ ಶುರು ಮಾಡ್ಕೊಂಡ್ಬಿಟ್ರಲ್ಲ. ಇನ್ನೇನ್ ಹೇಳ್ಬೇಕು ಈ ನಿಮ್ಮ ಬುದ್ಧಿಗೆ? ಅಯ್ಯೋ ಸಾಕ್ ಬಿಡ್ರಿ, ಯಾಕ್ರಿ ಅವ್ರನ್ನೆಲ್ಲ ಇಷ್ಟೊಂದು ಗೊಳಗೆ ಗೊತ್ತಿದ್ದಾರೆ. ನಡೀರಿ, ಎಲ್ರು ಒಟ್ಟಿಗೆ ಸೇರಿ ಮೊದಲು ದೇವಸ್ಥಾನಕ್ಕೆ ಹೋಗಿ ಬರೋಣ. ನಮಸ್ಕಾರ ಶಿವಣ್ಣವರಿಗೆ. ನಮಸ್ಕಾರ, ಬನ್ನಿ. ಅಂದಾಗೆ ನೀವು ಯಾರಂತ ಗೊತ್ತಾಗ್ಲಿಲ್ಲ. ನೀವು ಯಾರಂತ ನಮಗೆ ಗೊತ್ತು, ಆದರೆ ನಾನು ಯಾರಂತ ನಿಮಗೆ ಗೊತ್ತಿಲ್ಲ. ನನ್ನ ಹೆಸರು ದಯಾನಂದ್, ಈ ಜಿಲ್ಲೆಯ ರೈತ ಸಂಘದ ಅಧ್ಯಕ್ಷ. ಓಹ್, ಏನು ನಮ್ಮ ರೈತ ಸಂಘದ ಅಧ್ಯಕ್ಷರ? ಓಹ್, ನಿಮ್ಮ ಬಗ್ಗೆ ತುಂಬಾ ಕೇಳಿದ್ದೆ, ಆದರೆ ನೋಡಿರ್ಲಿಲ್ಲ ಅಷ್ಟೇ. ಹಾ, ಈಗ ಗೊತ್ತಾಯ್ತಲ್ಲ, ಅಷ್ಟೇ ಸಾಕು. ಹಾಗಾಗಿ ಮುಂದೆ ಬರುವ MLA ಚುನಾವಣೆಗೆ ನಿಮ್ಮನ್ನು ಆಯ್ಕೆ ಮಾಡಿದ್ದೇವೆ. ಏನು ಏನಾಯ್ತದ ಅಧ್ಯಕ್ಷರೇ? ನಾನು ಚುನಾವಣೆ ನಿಲ್ಲುವುದಾ? ಅಲ್ರಿ ಅಧ್ಯಕ್ಷರೇ, ಈ ಮಣ್ಣಿನಲ್ಲಿ ಕಷ್ಟಪಟ್ಟು ಹಗಲಿರುಳು ಎನ್ನದೆ ದುಡಿಯುವ ರೈತಾಪಿ ಜನಗಳು ನಾವು. ಅಂಥದ್ರಲ್ಲಿ ನಮಗೇಕೆ ಬೇಕು ಅಧ್ಯಕ್ಷರೇ ಈ ರಾಜಕೀಯದ ಸಹವಾಸ? ಆಗಲ್ಲ ಶಿವಣ್ಣವರೇ, ಮಾನ್ಯ ರೈತರ ಸಭೆಯಲ್ಲಿ ಸೇರಿಕೊಂಡಾಗ ನಿಮ್ಮ ತಮ್ಮ ಬಂದು ನಿಮ್ಮ ಹೆಸರನ್ನು ಹೇಳಿದ. ಅದಕ್ಕೆ ಎಲ್ಲರ ರೈತರ ಒಪ್ಪಿಗೆ ಮೇಲೆ ನಿಮ್ಮನ್ನು ಚುನಾವಣೆಗೆ ಅಭ್ಯರ್ಥಿಯಾಗಿ ಆಯ್ಕೆ ಮಾಡಿದ್ದೇವೆ. ಪ್ಲೀಸ್ ಒಪ್ಪಿಕೊಳ್ಳಿ. ಓಹೋ, ಇದು ಇವರು ಮಾಡಿರೋ ಕೆಲಸನಾ? ವಿಜಯ್, ವಿಷ್ಣು ಅಲ್ರು, ಇದನ್ನು ನೀವು ಮಾಡಿರೋ ಕೆಲಸನಾ? ಅಲ್ರಿ ಅಧ್ಯಕ್ಷರೇ, ಇವ್ರು ಏನೋ ಹೇಳಿದ್ರು ಅಂತ ನಾನು ಆ ವಿಶೇಷನ ವಿರುದ್ಧ ಚುನಾವಣೆಗೆ ನಿಂತು ಗೆಲ್ಲೋದಕ್ಕಾಗುತ್ತಾ? ಅಂಥದ್ರಲ್ಲಿ ನಮಗೇಕೆ ಬೇಕು ಅಧ್ಯಕ್ಷರೇ ಈ ರಾಜಕೀಯ ಸಹವಾಸ? ಅಣ್ಣ, ರೈತನೆಂದರೆ ಕೇವಲ ಎತ್ತಿನ ಹಾಗೆ ದುಡಿಯುವುದಕ್ಕಷ್ಟೇ ಎಂದು ತಿಳಿದುಕೊಂಡಿರುವ ಈ ಸರ್ಕಾರಕ್ಕೆ ನಾವು
ಹಾಗಲ್ಲ ವಿಷ್ಣು. ನಮ್ಮಂತ ರೈತರು ಬೆಳೆದ ಬೆಳೆಗೆ ಸರಿಯಾದ ಬೆಲೆ ಕೊಡದ ಈ ಸರ್ಕಾರ ಇನ್ನು ನಾವೇ ರಾಜಕೀಯಕ್ಕೆ ಬಂದರೆ ನಮಗೆ ಬೆಲೆ ಸಿಗುತ್ತದೆ ಎಂದು ಹೇಳ್ತಿದ್ದೀರಾ? ರೀ, ನೀವೆಲ್ಲ ಹಾಗೆ ಮಾತನಾಡಬೇಡ್ರಿ. ಹೌದು, ವಿಜಯ್ ಹೇಳೋ ಮಾತಿನಲ್ಲಿ ಸತ್ಯವಿದೆ. ರೈತರೆಂದರೆ ಅವರ ಕೈಯೊಳಗಿನ ಕೆಲಸ ಮಾಡೋ ದಲ್ಲಾಳಿಗಳು ಅಂತ ತಿಳಿದುಕೊಂಡಿದ್ದಾರೆ. ಸರ್ಕಾರಕ್ಕೆ ಬುದ್ಧಿ ಕಲಿಸೋದಕ್ಕೆ ಇದೊಂದು ಒಳ್ಳೆ ಅವಕಾಶ ಸಿಕ್ಕಿದೆ ನೋಡಿ. ಬೇಡ ಅನ್ಬೇಡಿ, ಆದಷ್ಟು ಬೇಗನೆ ನೀವು ಎಲೆಕ್ಷನ್ಗೆ ನಿಂತ್ಕೊಳ್ಳೇಬೇಕು. ರೈತರ ಏನು ಅಂತ ಸರ್ಕಾರಕ್ಕೆ ನೀವು ಎತ್ತಿ ತೋರಿಸಲೇಬೇಕು ರೀ. ಹೌದಣ್ಣ, ಈ ಚುನಾವಣೆಯಲ್ಲಿ ನೀನು ಖಂಡಿತವಾಗಲು ಗೆದ್ದೇ ಗೆಲ್ಲುತ್ತೆ ಎಂದು ನಮಗೆಲ್ಲ ಚೆನ್ನಾಗಿ ಗೊತ್ತಿದೆ. ದಯವಿಟ್ಟು ಒಪ್ಪಿಕೋ ಅಣ್ಣ, ಒಪ್ಪಿಕೋ. ಆಯ್ತು ಬಿಡಿ, ನೀವೆಲ್ಲ ಒಪ್ಪಿಕೊಂಡ ಮೇಲೆ ನಾನಾದರೂ ಏನ್ ಮಾಡ್ಕೋಬೇಕು? ನಾನು ಚುನಾವಣೆಗೆ ನಿಲ್ಲುವುದರಿಂದ ನಮ್ಮೆಲ್ಲ ರೈತರಿಗೆ ಒಳ್ಳೆಯದಾಗುತ್ತದೆ ಅಂದ ಮೇಲೆ ನಾನು ಖಂಡಿತವಾಗ್ಲೂ ಒಪ್ಪಿಕೊಳ್ತೇನೆ. ಬೋಲೋ ಭಾರತ್ ಮಾತಾ ಕಿ ಜೈ, ಬೋಲೋ ಕರ್ನಾಟಕ ಮಾತಾ ಕಿ ಜೈ. ಚುನಾವಣೆ ಸಮಯದಲ್ಲಿ ಜಗಳ ಕಿತ್ತಾಟಗಳನ್ನು ಮಾಡಿಕೊಂಡು ಯಾರ ಮನಸ್ಸಿಗೂ ನೋವು ಮಾಡಬೇಡಿ. ಜನರ ಆಯ್ಕೆಯಂತೆ ಯಾರು ಗೆಲ್ಲಬೇಕೋ ಅವರ ಗೆಲುವನ್ನು ಒಪ್ಪಿಕೊಂಡು ಸುಮ್ಮನೆ ಇರಬೇಕು. ಶಿವಣ್ಣ ಅವರೇ, ನಿಮ್ಮ ಜವಾಬ್ದಾರಿಯನ್ನು ನಾನು ನಿಭಾಯಿಸುತ್ತೇನೆ. ಹಾ, ನೀವು ಎಲೆಕ್ಷನ್ಗೆ ಒಪ್ಪಿದಿರಲ್ಲ, ಅಷ್ಟೇ ಸಾಕು. ಹಾ, ನಾನು ಬರುತ್ತೇನೆ. ಆಯ್ತು, ಹೋಗಿ ಬನ್ನಿ. ಹಾ, ನಡೀರಿ, ಎಲ್ರೂ ದೇವಸ್ಥಾನಕ್ಕೆ ಹೋಗಿ ಬರೋಣ. ನಡೀರಿ, ಹೋಗಿ. ವಿಷ್ಣು, ವಿಷ್ಣು, ಓಹೋ, ಬಾ ಪ್ರಿಯಾ, ಬಾ. ವಿಷ್ಣು, ಯಾರಪ್ಪ ಇವರು? ಅಣ್ಣ, ಇವಳು ಪ್ರಿಯಾ ಅಂತ ಅಣ್ಣ. ಇವಳು ನನ್ನ ಸ್ನೇಹಿತನ. ಇದೇನು ಬಾ ತರಲೆ ಮಾಡ್ತಾ ಇದ್ಯಾ? ಇವಳು ಬರೀ ಸ್ನೇಹಿತನ ಅಥವಾ ಮತ್ತೇನಾದ್ರೂ? ಅಯ್ಯೋ, ಹೇಳ್ತೀನಿ ಬಿಡು ಅದಕ್ಕೆ. ಅದೇ ಅಮ್ಮ, ಇವಳ ಹೆಸರು ಪ್ರಿಯಾ ಅಂತ. ಇವಳು ಇದೇ ನಮ್ಮ ಗ್ರಾಮ ಪಂಚಾಯತಿಯಲ್ಲಿ ಪಿಡಿಒಗೆ ಕೆಲಸ ಮಾಡುತ್ತಿದ್ದಾಳೆ. ಅಲ್ಲದೆ ನಾವಿಬ್ಬರು ಒಬ್ಬರನ್ನು ಒಪ್ಪಿ ಮನಸಾರೆ ಇಷ್ಟಪಡ್ತಿದ್ದೀವಿ. ಅಣ್ಣ ಆಯ್ತಿಗೆ ಇಬ್ಬರಿಗೂ ಒಪ್ಪಿಸಿ ಮದುವೆ ಕೂಡ ಆಗಬೇಕಂತ ಅಂದುಕೊಂಡಿದ್ದೀವಿ. ಅದು ನೀವು ಒಪ್ಪಿಕೊಂಡ್ರೆ ಮಾತ್ರ. ಚೇಚೆ, ನೀವಿಬ್ಬರು ಮನಸಾರಿ ಒತ್ತುಕೊಂಡು ಇಷ್ಟಪಟ್ಟಿದ್ದೀರ ಅಂದ ಮೇಲೆ ಅದಕ್ಕೆ ನಾವೇಕಪ್ಪ ಬೇಡ ಎಂದು ಹೇಳಲಿ. ಒಟ್ಟಿನಲ್ಲಿ ನೀವಿಬ್ಬರು ಕೂಡಿ ನಗುನಗದ ಜೀವನ ಮಾಡಿಕೊಂಡು ಹೋದರೆ ನಮ್ಗಷ್ಟೇ ಸಾಕಪ್ಪ, ನಮ್ಗಷ್ಟೇ ಸಾಕು. ಹೌದು ಮೈದನ, ನೀವಿಬ್ರು ಇಷ್ಟೊಂದು ಮನಸಾರೆ ಪ್ರೀತಿ ಮಾಡ್ತಿದ್ದೀರಾ ಅಂದ ಮೇಲೆ ನಾವು ಕೂಡ ನಿಮ್ಮ ಇಷ್ಟದಂತೆ ನೀವು ಹೇಗೆ ಪ್ರೀತಿ ಮಾಡಿದ್ದೀರೋ ಹಾಗೆ ವಿಜೃಂಭಣೆಯಿಂದ ನಿಮ್ಮಿಬ್ಬರನ್ನ ಮದುವೆ ಮಾಡಿಕೊಡ್ತೇವೆ. ಹಾ ನೋಡಮ್ಮ ಪ್ರಿಯಾ, ಆದಷ್ಟು ಬೇಗ ಈ ವಿಷಯವನ್ನು ನಿಮ್ಮ ಮನೆಯವರಿಗೆ ತಿಳಿಸಿ ನಿಮ್ಮಿಬ್ಬರ ಮದುವೆಯನ್ನು ಅತಿ ವಿಜೃಂಭಣೆಯಿಂದ ಮಾಡಿಸುತ್ತೇವೆ. ನಿನಗೆ ಖುಷಿನಾ? ಅದಕ್ಕೆ ಅಂತ ಕಾಣುತ್ತೆ ದಿನಾಲು ಗ್ರಾಮ ಪಂಚಾಯತಿ ಹೋಗ್ತಾ ಇರೋದು. ಸಾಕು, ಸುಮ್ಮನೆ ತಲಾಟೆ. ಅವ ಅಂತ ಹುಡ್ಕೊಂಡಪ್ಪ, ಮತ್ ನೀ ಯಾವಾಗ ಹುಡ್ಕೊಂತೇನೋ? ವಿಜಯ್, ಅಂತೂ ಇಂದು ಒಳ್ಳೆ ಚಂದನದ ಗೊಂಬೆಯನ್ನೇ ಹುಡುಕಿದೀಯ. ನೋಡೋದಕ್ಕೆ ಇಷ್ಟೊಂದು ಮುದ್ದಾಗಿದ್ದಾಳೆ, ನೋಡೋದಕ್ಕೆ ಶ್ರೀಗಂಧದ ಗೊಂಬೆ ತರ ಕಾಣ್ತಾ ಇದ್ದಾಳೆ. ನೋಡು ನೋಡು ನೋಡು, ಎಷ್ಟೊಂದು ನಾಚ್ಕೊಳ್ತಾ ಇದ್ದಾಳೆ ಈ ಹುಡುಗಿ.
ವಿಷಯ ಮಾತಾಡಬೇಕಿತ್ತು. ಹೇಳು ಪ್ರಿಯ. ನಿಮ್ಮನ್ನು ಕಾಣಲು ಬಂದಿದ್ದೇನೆ ವಿಷ್ಣು. ಹೇಳು ಪ್ರಿಯ, ಅದೇನು ವಿಷಯ ಅಂತ? ವಿಷ್ಣು, ಇವತ್ತು ನಮ್ಮ ಮನೆಯಿಂದ ಫೋನ್ ಬಂದಿತ್ತು ವಿಷ್ಣು. ನನ್ನ ತಾಯಿಗೆ ತುಂಬಾ ಸೀರಿಯಸ್ ಆಗಿದೆ ಅಂತ. ಅವರು ಬದುಕಿರುವಾಗಲೇ ನನ್ನ ಮದುವೆ ನೋಡ್ಬೇಕಂತ ಹಠ ಹಿಡಿದಿದ್ದಾರಂತೆ ವಿಷ್ಣು. ಅದಕ್ಕೆ ನನ್ನ ಮಾವನ ಜೊತೆ ಮದುವೆ ಮಾಡ್ತೀನಿ ಅಂತ ಅರ್ಜೆಂಟಾಗಿ ಬಾ ಅಂತ ಫೋನ್ ಮಾಡ್ತಾರೆ ವಿಷ್ಣು. ಎಂತ ಕೆಲಸ ಆಗಬೇಕು. ಹಾಗಾದ್ರೆ ಮುಂದೆ ನೀನು ಏನು ಮಾಡ್ಬೇಕೆಂದು ನಿರ್ಧಾರ ಮಾಡಿದ್ದೀಯಾ ಪ್ರಿಯ? ವಿಷ್ಣು, ಅದೇ ನನಗೆ ತುಂಬಾ ತಲೆ ನೋಡ್ತಾ ಇದೆ. ಏನ್ ಮಾಡ್ಬೇಕಂತ ನನಗೆ ಗೊತ್ತಾಗ್ತಿಲ್ಲ ವಿಷ್ಣು. ಆದ್ರೆ ಒಂದು ಮಾತು ಮಾತ್ರ ಸತ್ಯ ವಿಷ್ಣು, ನೀನ್ ಬಿಟ್ಟು ಬೇರೆ ಯಾರು ನನ್ನ ಕೊರಳಿಗೆ ಕಾಲು ಕಟ್ಟಿದ್ರೆ ನಾನು ಖಂಡಿತವಾಗಿ ಬದುಕೋದಿಲ್ಲ ವಿಷ್ಣು, ಬದುಕೋದಿಲ್ಲ. ಪ್ರಿಯ, ಅದೇನೆಂದು ಮಾತನಾಡುತ್ತಿರುವ? ಒಂದು ವೇಳೆ ನಿನಗೇನಾದರೂ ಆದರೆ ನಾನು ಜೀವಂತವಾಗಿ ಬದುಕಿರುತ್ತೇನೆ ಅಂತ ತಿಳಿದಿರುವೆಯಾ? ಸಾಧ್ಯವಿಲ್ಲ ಪ್ರಿಯ, ಅದೆಂದಿಗೂ ಸಾಧ್ಯವಿಲ್ಲ ವಿಷ್ಣು. ಮೊದಲನೇ ನಿನ್ನ ಈ ಪ್ರೀತಿಯನ್ನು ಬಿಟ್ಟು ಬದುಕಲು ಎಂದಿಗೂ ಸಾಧ್ಯವಿಲ್ಲ ಪ್ರಿಯ, ಎಂದಿಗೂ ಸಾಧ್ಯವಿಲ್ಲ. ಹಾಗಾದ್ರೆ ವಿಷ್ಣು, ನನ್ನ ಮಾತುಗಳನ್ನು ನಡೆಸಿಕೊಡ್ತೀಯಲ್ಲ ಲೇ ದಟ್ಟಿ, ನನ್ನ ಮೇಲೆ ಅನುಮಾನವೇ ನಿನಗೆ? ಅದೇನಂತ ಕೇಳು ವಿಷ್ಣು. ಈಗ ನಾನು ನಮ್ಮ ಊರಿಗೆ ಹೋಗ್ತೇನೆ ವಿಷ್ಣು. ಒಂದು ವೇಳೆ ನಮ್ಮ ಮನೇಲಿ ಏನಾದರೂ ನನ್ನ ಮಾವನ ಜೊತೆ ಮದುವೆ ಆಗೋಕ್ಕೆ ಒತ್ತಾಯ ಮಾಡಿದ್ರೆ ನಾನು ಅವರಿಗೆ ಹೇಳ್ಬಿಡ್ತೀನಿ, ನಾವು ಒಬ್ಬ ಹುಡುಗನನ್ನ ಪ್ರೀತಿಸ್ತಾ ಇದ್ದೇನೆ, ಮದುವೆ ಆಗೋದಾದ್ರೆ ಅವನೇನಂತ ನಿರ್ದಿಷ್ಟವಾಗಿ ಹೇಳಿ ಬಂದ್ಬಿಡ್ತೀನಿ ವಿಷ್ಣು. ಲೇ ದಟ್ಟಿ, ಹಾಗೆ ಹೇಳಿದ್ರೆ ನಿನ್ನ ಸುಮ್ಮನೆ ಬಿಟ್ಬಿಡ್ತಾರೆ ಅಂತ ತಿಳ್ಕೊಂಡಿದ್ಯಾ? ಗೊತ್ತು ವಿಷ್ಣು, ಅವಳು ನನ್ನ ಖಂಡಿತವಾಗಿ ಸುಮ್ಮನೆ ಬಿಡುದಿಲ್ಲ ಅಂತ ನನಗೆ ಸರಿಯಾಗಿ ಗೊತ್ತು. ಒಂದು ವೇಳೆ ಹಾಗೆ ಮಾಡಿದ್ರೆ ಆ ಮದುವೆನ ತಪ್ಪಿಸೋಕೆ ನನಗೊಂದು ಅಸ್ತ್ರ ಬೇಕಲ್ಲ ವಿಷ್ಣು. ಅದಕ್ಕೆ ನೀನು ನನ್ನ ಕೊರಳಿಗೆ ಅರಿಶಿನ ದಾರವನ್ನು ಕಟ್ಟಬೇಕು ವಿಷ್ಣು. ಪ್ರಿಯ, ನಾವಿಬ್ಬರು ಕದ್ದು ಮದುವೆ ಇದನ್ನ ಬಿಟ್ರೆ ಬೇರೆ ಏನೂ ದಾರಿ ಇಲ್ಲ ನಮಗೆ. ಇದೇ ಕೊನೆ ಅಂತ ನೀನು ಯಾವತ್ತೂ ತಿಳ್ಕೊಬೇಡ. ಅವ್ರನ್ನೆಲ್ಲ ಒಲಿಸಿ ನಾವಿಬ್ಬರ ಮದುವೆ ಆಗುತ್ತೆ ನೋಡು. ನೀನು ನನಗೆ ಮಾತು ಕೊಟ್ಟಿದ್ಯಾ, ನೀನು ನನ್ನ ಕೊರಳಿಗೆ ತಾಳಿ ಕಟ್ಟಬೇಕು ಅಷ್ಟೇ. ಆಯ್ತು, ಆದರೆ ಕಟ್ಟುವ ಮೊದಲು ನನಗೊಂದು ಮಾತು ಕೊಟ್ಟರೆ ಮಾತ್ರ. ಸರಿ, ನೀವು ಯಾವ ಮಾತು ಹೇಳಿ ಖಂಡಿತ ನಡೆಸಿಕೊಡ್ತೇನೆ. ಆದ್ರೆ ಮೊದಲು ಅದೇನು ಅಂತ ವಿಷಯವನ್ನು ಹೇಳಿ. ಪ್ರಿಯ, ಮುಂದೊಂದು ದಿನ ಈ ವಿಷಯ ಎಲ್ಲರಿಗೂ ಗೊತ್ತಾಗಿ ಮಾನ ಹೋಗುವ ಪ್ರಸಂಗ ಬಂದರೂ ಕೂಡ ನೀನು ನಿನ್ನ ಜೀವಕ್ಕೆ ಹಾನಿ ಮಾಡಿಕೊಳ್ಳುವುದಿಲ್ಲ ಎಂದು ಒಪ್ಪಿಕೋ ಪ್ರಿಯ, ಒಪ್ಪಿಕೋ. ಆಯ್ತು ಆಯ್ತು ವಿಷ್ಣು, ಯಾವುದೇ ಕಾರಣಕ್ಕೂ ನನ್ನ ಜೀವನಕ್ಕೆ ಯಾವುದೇ ರೀತಿಯಲ್ಲಿ ಹಾನಿ ಮಾಡಿಕೊಳ್ಳುವುದಿಲ್ಲ. ಇದು ನಿಮ್ಮ ಮೇಲೆ. ಸರಿ, ಹಾಗಾದ್ರೆ ಒಂದು ನಿಮಿಷ ಇರು, ಬಂದೆ. ಸರಿ ತಾಯಿ ಬನಶಂಕರಿ, ಒಂದು ಸಾರಿ ನಾವಿಬ್ಬರನ್ನ ಕ್ಷಮಿಸಿಬಿಡು. ನಮ್ಮಿಬ್ಬರ ಪ್ರೀತಿ ಉಳಿಸಿಕೊಳ್ಳಿಕೊಂಡು ನಾನು ಈ ನಿರ್ಧಾರ ಮಾಡ್ತಾ ಇದ್ದೇವೆ. ತಾಯಿ, ದಯವಿಟ್ಟು ನಮ್ಮನ್ನ ಕ್ಷಮಿಸಿಬಿಡು ತಾಯಿ, ನಮ್ಮನ್ನ ಕ್ಷಮಿಸಿಬಿಡು. ಇಂದು ಈ ಮನೆ ನಮಗೆ ಕಲ್ಯಾಣ ಮಂಟಪ. ಇಲ್ಲಿ ಬಂದು ಕುಳಿತಿರೋ ಪ್ರೇಕ್ಷಕರೇ ನಮ್ಮ ಬಂಧುಗಳು, ಇಲ್ಲಿ ಬಂದ ಈ ಸಂಗೀತಗಾರರೇ ನಮ್ಮ ಮದುವೆಯ ಗಟ್ಟಿ ಮೇಳ. ಈಗ ಇವರೆಲ್ಲರ ಮಧ್ಯ ನಾನು ನಿನಗೆ ಹೂವಿನ ಹಾರವನ್ನು ಹಾಕಿ ಮದುವೆ ಆಗುತ್ತೇನೆ. ನನಗೆ ಎಷ್ಟು ಸಂತೋಷ ಆಗ್ತಿದೆ ಗೊತ್ತಿ. ಇಂತಹ ಸಂತೋಷ ಸಮಯದಲ್ಲಿ ನಾವು Hãy subscribe cho kênh Ghiền Mì Gõ để không bỏ lỡ
ಭಗವಾನ್